ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕರ್ತನು ನನಗೆ ಕುರುಬನು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 23:1 ವಚನ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಈಗ ಓದಿಕೊಂಡಂಥ ವಾಕ್ಯ ಭಾಗ ಇದು ಕೇವಲ ಒಂದು ಘೋಷಣೆ ಅಲ್ಲ, ಭಯದ ಮಧ್ಯೆ ಒಂದು ಆಶ್ವಾಸನೆ ನೀಡುವ ದೇವರ ಒಂದು ಅದ್ಭುತವಾದಂಥ ವಾಗ್ದಾನವಾಗಿದೆ. ಈ ಲೋಕದಲ್ಲಿ ಅನೇಕ ಕೊರತೆಗಳಿರಬಹುದು. ಹಣದ ಕೊರತೆ, ಆರೋಗ್ಯದ ಕೊರತೆ, ಪ್ರೀತಿಯ ಕೊರತೆ, ಶಾಂತಿಯ ಕೊರತೆ. ಆದರೆ ದೇವರ ಮಕ್ಕಳಿಗೆ ಒಂದು ಆಶ್ವಾಸನೆ ಇದೆ. ದೇವರು ನಮಗೆ ಕುರುಬನಾಗಿದ್ದಾರೆ. ಅವರು ನಮಗೆ ಕುರುಬನಾಗಿರುವುದರಿಂದ ನಮಗೆ ಕೊರತೆ ಇರುವುದಿಲ್ಲ. ಕುರುಬನು ಕುರಿಯನ್ನು ನಡೆಸುತ್ತಾನೆ, ಕಾಪಾಡುತ್ತಾನೆ, ಕೈ ಹಿಡಿಯುತ್ತಾನೆ. ಅದೇ ವಿಧದಲ್ಲಿ ಯೇಸು ನಮ್ಮ ಒಳ್ಳೆಯ ಕುರುಬರಾಗಿದ್ದಾರೆ. ಅವರು ನಮ್ಮನ್ನು ನಡೆಸುತ್ತಾರೆ. ನಮ್ಮ ಜೀವನದ ಕಠಿಣ ಕಣಿವೆಯ ಪರಿಸ್ಥಿತಿಯಲ್ಲಿ ಸಹ ಒಳ್ಳೆಯ ಕುರುಬನಾದ ದೇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಇರುವುದು ಮಾತ್ರವಲ್ಲ, ಅನುದಿನವೂ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ಅವರು ನಮಗೆ ಆಧಾರವಾಗುತ್ತಾರೆ. ಆದುದರಿಂದ ನೀವು ಭಯಪಡಬೇಡ್ರಿ, ಸೋತು ಹೋಗಬೇಡ್ರಿ. ನೀವು ಒಬ್ಬಂಟಿಗರಲ್ಲ, ನೀವು ಒಬ್ಬರು ಅಲ್ಲ. ಯೆಹೋವನು ನಿಮಗೆ ಕುರುಬನಾಗಿದ್ದಾನೆ. ಕುರುಬನಾದ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಒಂದು ದಿನ ಪಾಸ್ಟರ್ ಡಾಕ್ಟರ್ ಚಾರ್ಲ್ಸ್ ಆಲೆನ್ ಎಂಬಂಥ ಒಬ್ಬ ವ್ಯಕ್ತಿ ಅವರನ್ನು ಭೇಟಿ ಮಾಡ್ತಾರೆ. ಅವರ ದೇಹದಲ್ಲಿ ಯಾವುದೇ ಅನಾರೋಗ್ಯದ ಕಾಯಿಲೆಗಳಿರಲಿಲ್ಲ. ಅವರ ಮನಸ್ಸಿನಲ್ಲಿ ತುಂಬ ಆತಂಕ, ಭಯ, ಚಿಂತೆಯಿಂದ ನರಳುತ್ತಾ ಇದ್ದರು. ತಮಗೆ ಅನೇಕ ರೋಗ ಇದೆ ಎಂಬುದಾಗಿ ಅವರೇ ಭಾವಿಸಿಕೊಂಡು ಶಾಂತಿ ಇಲ್ಲದೆ ಅವರು ಜೀವಿಸ್ತಾ ಇದ್ದರು. ಅವರು ವೈದ್ಯರನ್ನು ಆಗಾಗ ಭೇಟಿ ಮಾಡ್ತಾಯಿದ್ರು, ಡಾಕ್ಟ್ರನ್ನ ಭೇಟಿ ಮಾಡ್ತಾಯಿದ್ರು. ಡಾಕ್ಟ್ರ್ ನಮಗೇನಿಲ್ಲ, ಸರಿಯಾಗಿದ್ದೀರಾ, ಹೋಗ್ರಿ ಅಂತ ಕಳಿಸಿದ್ರು ಸಹ ಇವರು ತಿರುಗಿ ಅದೇ ಒಂದು ಕೊರಗಿನಲ್ಲಿ ಜೀವಿಸ್ತಾ ಇದ್ರು. ಒಂದು ಸಾರಿ ಒಬ್ಬ ಡಾಕ್ಟ್ರವರು ಇವರನ್ನು ಪಾಸ್ಟ್ರವರ ಬಳಿಯಲ್ಲಿ ಕಳಿಸ್ತಾರೆ. ಆ ಪಾಸ್ಟ್ರನ್ನು ನೋಡಲಿಕ್ಕೆ ಬಂದ ಈ ವ್ಯಕ್ತಿ ಅವರ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಆ ಸಭಾಪಾಲಕರು ಒಂದು ಮೇಜಿನಿಂದ ಒಂದು ಕಾಗದವನ್ನು, ಒಂದು ಪೇಪರನ್ನು ತೆಗೆದುಕೊಂಡು ಆ ವೈದ್ಯರು ರೋಗಿಗಳಿಗೆ ಔಷಧಿ ಬರೆದು ಕೊಡ್ತಾರೆ ನೋಡ್ರಿ. ಹಾಗೆ ಇವರು, ನಾನು ನಿನಗೆ ಯಾವ ಮಾತ್ರೆ ಕೊಡೋದಿಲ್ಲ, ಔಷಧಿ ಕೊಡೋದಿಲ್ಲ, ಇದರ ಔಷಧಿ ಥರ ಅಂತ ಹೇಳಿ ಒಂದು ವಿಷಯವನ್ನು ಬರೆದ್ರು. ಏನಂತ ಹೇಳಿದ್ರೆ, ನೀವು ದಿನಕ್ಕೆ ಒಂದು 7 ಸಾರಿ ನಾನು ಬರೆದು ಕೊಡುವ ಈ ಕೀರ್ತನೆಯನ್ನು ಓದಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಕೀರ್ತನೆ 23 1 ಸಾರಿ ಓದ್ರಿ, ಊಟದ ಮೊದಲು 3 ಸಾರಿ ಓದ್ರಿ, ಮಲಗುವ ಮೊದಲು 1 ಸಾರಿ ಹೋದ್ರಿ. ಹೀಗೆ ಕೆಲವು ಟೈಮ್ ಟೇಬಲ್ ಹಾಕ್ಬಿಟ್ಟು ಅವರಿಗೆ ಕೊಟ್ಟು, ಇದನ್ನು ಮಾಡಿ 1 ವಾರ ಕಾಲದ ನಂತರ ಮತ್ತೆ ಬಂದು ನನ್ನನ್ನು ಭೇಟಿಯಾಗ್ರಿ, ಆವಾಗ ನೋಡೋಣ ಎಂಬುದಾಗಿ ಕಳುಹಿಸಿಬಿಟ್ರು. 1 ವಾರ ಆಯಿತು. ತಿರುಗಿ ಅದೇ ವ್ಯಕ್ತಿ ಬಂದ. ಮುಂಚೆ ಅವನು ಬರುವಾಗ, ಮೊದಲ ಸಾರಿ ಬಂದಾಗ ಬಹಳ ಆತಂಕದಿಂದ ಬಂದಿದ್ದ. ಈಗ 2ನೇ ಸಾರಿ ಬರುವಾಗ ಮುಖದಲ್ಲಿ ನಗು, ಹೃದಯದಲ್ಲಿ ಶಾಂತಿ. ಅವ್ರನ್ನ ನೋಡಿ ಹೇಳಿದ, ಪಾಸ್ಟರ್, ನೀವು ಕೊಟ್ಟಂಥ ಮೆಡಿಸನ್ ಬಹಳ ಪವರ್ಫುಲ್ ಆಗಿದೆ. ಈಗ ನನಗೆ ಯಾವ ಗೊಂದಲಗಳಿಲ್ಲ, ನಾನು ಸಂಪೂರ್ಣ ಗುಣ ಹೊಂದಿದ್ದೇನೆ. ಯಾವ ಕೀರ್ತನೆ ಓದಿ? ಕೀರ್ತನೆ 23. ಆ ಕೀರ್ತನೆ 23 ಒಂದು ಮಹತ್ಕರವಾದ ಸತ್ಯ ಹೇಳ್ತದೆ. ಆ ಕೀರ್ತನೆ ಓದುವಾಗ ನಿಮ್ಮ ಜೀವಿತದಲ್ಲಿ ಹೊಸತ್ರ ಇರುವ ಚಿಂತೆ, ಬಾಧೆಗಳು, ನೋವುಗಳು ಎಲ್ಲವೂ ನೀಗಿ ಹೋಗ್ತದೆ. ಆ ಕೀರ್ತನೆ ಹೇಳ್ತದೆ, ನೀವು ಏಕಾಂಗಿಯಲ್ಲ, ನಿಮಗೆ ಒಬ್ಬ ಒಳ್ಳೆಯ ಕುರುಬನಿದ್ದಾರೆ. ಅವರು ನಿಮ್ಮನ್ನು ನಡೆಸುತ್ತಾರೆ, ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅವರ ಕೋಲು ಧೈರ್ಯ ನಿಮಗೆ ಧೈರ್ಯ ಕೊಡುತ್ತದೆ. ನೀವು ಕತ್ತಲೆಯ ಕಣಿವೆಯ ಹಾದಿಯಲ್ಲಿ ಹಾದು ಹೋಗುವಾಗಲೂ ಅವರು ನಿಮ್ಮ ಜೊತೆಯಲ್ಲಿರುತ್ತಾರೆ ಎಂಬುದಾಗಿ ಅನೇಕ ನೋಡ್ರಿ. ಮತ್ತೆ ಕೊನೆಯದಾಗಿ, ಶುಭವು ಕೃಪೆಯು ನಮ್ಮ ಜೀವಮಾನವನ್ನು ಹಿಂಬಾಲಿಸ್ತದಂತೆ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆ ಕುರುಬನಾದ ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದಾರೆ. ಅವರ ಕೋಲು ನಮ್ಮನ್ನು ಸಮಾಧಾನ ಪಡಿಸ್ತದೆ. ನಾವು ಆ ಮರಣದ ಕಣಿವೆಯಲ್ಲಿದ್ದರೂ
ನಮಗೆ ಭಯವಿಲ್ಲ. ನಮ್ಮ ಶತ್ರುಗಳ ಮುಂದೆ ದೇವರು ನಮಗೋಸ್ಕರ ಒಂದು ಔತಣವನ್ನು ಮಾಡ್ತಾರೆ. ನಮ್ಮ ತಲೆಯ ಮೇಲೆ ಅಭಿಷೇಕ ಮಾಡ್ತಾರೆ. ನಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಕರ್ತನು ನಮಗೆ ಕುರುಬನಾಗಿರುವುದರಿಂದ ಭಯಪಡಬೇಡಿ, ಕರ್ತನು ನಿಮ್ಮನ್ನು ನಡೆಸುವರು. ನಿಮಗೂ ಆತಂಕ ಇದೆಯಾ, ಚಿಂತೆ ಇದೆಯಾ? ಎವ್ರಿ ಡೇ ಕೀರ್ತನೆ 23 ಓದ್ರಿ. ಅದನ್ನು ಓದುವಾಗಲೇ ದೇವರು ನಿಮ್ಮನ್ನು ಬಲಪಡಿಸಲಿ. ಪ್ರತಿಯೊಂದು ಕಾರ್ಯಗಳನ್ನು ಜಯಿಸುವುದಕ್ಕೆ, ಪ್ರತಿಯೊಂದು ಕಾರ್ಯಗಳನ್ನು, ಸವಾಲುಗಳನ್ನು ಎದುರಿಸುವುದಕ್ಕೆ ದೇವರು ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ನಮಗೆ ಕುರುಬನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಕೀರ್ತನೆಗಾರನು ಹೇಳಿದ ಹಾಗೆ, ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡೇನು. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಭಯ, ಗೊಂದಲ, ಚಿಂತೆಗೆ ಒಳಗಾಗ್ತೇವೆ. ನಮ್ಮನ್ನು ಯಾರು ನಡೆಸ್ತಾರೆ, ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ಆದರೆ ದೇವರೇ, ನೀವು ನಮಗೆ ಒಳ್ಳೆಯ ಕುರುಬನಾಗಿದ್ದೀರಪ್ಪ. ನೀವೇ ನಮ್ಮನ್ನು ನಡೆಸ್ರಿ ದೇವರೇ. ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ನಮಗೇನು ಗೊತ್ತಿಲ್ಲ ಸ್ವಾಮಿ. ನೀವೇ ನಮ್ಮನ್ನು ನಡೆಸ್ರಿ, ನಮ್ಮ ಕೊರತೆಗಳನ್ನು ನೀಗಿಸ್ರಿ. ನಿನ್ನ ಜನರನ್ನ ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕರ್ತನು ನಮಗೆ ಕುರುಬನಾಗಿರುವುದರಿಂದ ದೇವರು ನಮ್ಮನ್ನು ನಡೆಸಲಿಕ್ಕಿದ್ದಾರೆ, ಬಲಪಡಿಸಲಿಕ್ಕಿದ್ದಾರೆ. ಆದುದರಿಂದ ಸೋತು ಹೋಗಬೇಡ್ರಿ. ಅದ್ಭುತವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕಿದೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.